ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಶ್ರೀರಾಮನ್ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ರಾವಣ ಕುಂಭಕರ್ಣನ ಎಬ್ಸಕ್ಕೆ ಆದೇಶ ಮಾಡಿರ್ತಾನೆ. ಅವನ್ ಎಬ್ಸೋದು ತುಂಬಾ ಕಷ್ಟ. ಆದ್ರೂ ಅವನ ಸೈನ್ಯ ಹೆಂಗೋ ಕಷ್ಟಪಟ್ಟು ಕುಂಭಕರ್ಣನ ಎಬ್ಬಿಸ್ತಾರೆ. ಕುಂಭಕರ್ಣ ಬಂದು ರಾವಣನ್ನ ಭೇಟಿ ಆಗ್ತಾನೆ. ಹಾಗೆ ನೀನ್ ಮಾಡಿದ್ದು ತಪ್ಪು ಅಂತ ರಾವಣನಿಗೆ ಹೇಳ್ತಾನೆ. ಹೇಳ್ಬಿಟ್ಟು ಆಯ್ತು, ನಾನು ರಾಮನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಲಂಕೆಯಿಂದ ಹೊರಡ್ತಾನೆ. ಅವನು ಲಂಕೆಯಿಂದ ಬರ್ಬೇಕಂದ್ರೆ ಅವನ ಜೊತೆ ಸೈನಿಕರೆಲ್ಲ ಬರ್ತಾರಂತೆ ಕುಂಭಕರ್ಣನ್ ಜೊತೆ. ಎಲ್ರು ಇವಾಗ ಲಂಕೆಗೆ ಇರುವಂತ ದ್ವಾರ ಬಾಗಲದಿಂದ ದಾಟ್ತಾ ಬಂದ್ರೆ ಕುಂಭಕರ್ಣ ಅಂದ್ರೆ ಅವರೆಲ್ಲ ದ್ವಾರದಿಂದ ಆಚೆ ಬಂದ್ರೆ ಇವನ್ ಮಾತ್ರ ಅದು ಕಟ್ಟಡ ಎಷ್ಟು ಎತ್ತರ ಇದೆ ಅದನ್ನ ಸರಳವಾಗಿ ಈಗ ಹೆಂಗೆ ನಾವು ಒಂದು ಚಿಕ್ಕ ಸ್ಟೆಪ್ಸ್ ನ ದಾಟ್ಕೊಂಡು ಹೋಗ್ತೀವಿ, ಮನೆ ಮುಂದೆ ಏನು ಹೊಚ್ಚಲಂತ ಇರತ್ತೆ ಅದನ್ನ ದಾಟ್ಕೊಂಡು ಹೇಗೆ ಹೋಗ್ತೀವಿ, ಹಾಗೆ ಕುಂಭಕರ್ಣ ಅಷ್ಟು ದೊಡ್ಡ ಲಂಕೆ ಕಟ್ಟಡನ ದಾಟ್ಕೊಂಡು ಅಂದ್ರೆ ಸಾಮಾನ್ಯವಾಗಿ ಹೆಂಗ್ ಮನುಷ್ಯರು ದಾಟ್ಕೊಂಡು ಹೋಗ್ತಾರಲ್ಲ ಆ ರೀತಿ ದಾಟ್ಕೊಂಡ್ ಬರ್ತಾನಂತೆ. ಅಂದ್ರೆ ಇದ್ರಲ್ಲಿ ನಾವು ಒಂದ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವ್ನು ಎಷ್ಟು ಉದ್ದ ಮತ್ತೆ ಅಗ್ಲ ಇರ್ಬೋದು ಅಂತ ಇಲ್ಲಿ ವಾಲ್ಮೀಕಿಗಳು ಮೆನ್ಷನ್ ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಅವನು ಎಷ್ಟು ಅಡಿ ಅಗ್ಲ ಇದ್ದಂದ್ರೆ ಅಂದ್ರೆ ದೇಹದ ವಿಸ್ತೀರ್ಣ ಎಷ್ಟಿತ್ತಂದ್ರೆ 100 ಧನಸ್ಸಿನಷ್ಟಿತ್ತಂತೆ. ಅಂದ್ರೆ ಒಂದು ಧನಸ್ಸು 6 ಅಡಿಕ್ಕಿಂತ ಜಾಸ್ತಿ ಇರತ್ತಂತೆ. ಅಂದ್ರೆ 600 ಅಡಿ ಅಗ್ಲ ಇದ್ದಂತೆ. ಹಾಗೆ ಉದ್ದ 6 ಬಿಲ್ಲಿನಷ್ಟು. ಒಂದು ಬಿಲ್ಲು 6 ಅಡಿ ಇರತ್ತಂತೆ. ಅಂದ್ರೆ ಅವಾಗಿನ ಕಾಲದಲ್ಲಿ, ಇವಾಗೆಲ್ಲ ಚಿಕ್ತು, ಇವಾಗ ಮನುಷ್ಯರೇ 6 ಅಡಿ ಇರಲ್ಲ. ಅಂದ್ರೆ ಇರ್ತಾರೆ ನಾರ್ಮಲಿ 5.5 ಆ ರೀತಿ ಎಲ್ಲ ಇರ್ತಾರೆ. ಸೊ ಅವಾಗ ಒಂದು ಬಿಲ್ಲಿನ ಅಳತೆ 6 ಅಡಿ ಇರ್ತಿತ್ತಂತೆ. ಸೊ 600 ಬಿಲ್ಲಿನಷ್ಟು ಉದ್ದ ಅವನಿದ್ದ. ಅಂದ್ರೆ 600 ಇಂಟು 6 ಮಾಡಿದ್ರೆ ನಾವು ಆಲ್ಮೋಸ್ಟ್ 3600 ಅಡಿ ಉದ್ದ. ಅಷ್ಟು ಉದ್ದ, ಅಷ್ಟು ದಪ್ಪ ಇದ್ದ ಅಂತೆ. ಅಂದ್ರೆ ತುಂಬಾ ನಮ್ಮ ಒಂದು ಇಮ್ಯಾಜಿನೇಷನ್ಗೂ ಸಿಗದೆ ಇರುವಷ್ಟು ಅಗ್ಲ ಉದ್ದ ಇದಂತ. ಆಕ್ಚುಲಿ ಇದು ಬ್ರಹ್ಮದೇವರ ಶಾಪದಿಂದ ಅವನು ಅಷ್ಟು ಚಿಕ್ಕ ಗಾತ್ರದಲ್ಲಿ ಇರೋದಂತೆ. ಅವನು ಹೋಗ್ಬೇಕಂದ್ರೆ ಅಂದ್ರೆ ಸಾಯ್ಬೇಕಂದ್ರೆ ಇಡೀ ಅರ್ಧ ಭೂಮಂಡಲನೇ ಪೂರ್ತಿ ವ್ಯಾಪಿಸುವಷ್ಟು ಅವನು ಜಾಗನ ತುಂಬುವಷ್ಟು ದಪ್ಪ ಮತ್ತೆ ಉದ್ದ ಅಗ್ಲ ಇರ್ತಾನಂತೆ. ಸೊ ಬ್ರಹ್ಮದೇವರ ಶಾಪದಿಂದ ಅವನ ಏನು ಉದ್ದ ಮತ್ತೆ ಸುತ್ತಳತೆ ಎಲ್ಲ ಸ್ವಲ್ಪ ಚಿಕ್ಕದಾಗಿರೋದು. ಅಂದ್ರೆ ನಮ್ಗದು ತುಂಬಾನೇ ಆಯ್ತು. 3600 ಫೀಟ್ ಎತ್ತರ ಅಂದ್ರೆ ನಮ್ ಇಮ್ಯಾಜಿನೇಷನ್ಗೂ ಸಿಗಲ್ಲ ಅದು. ಸೊ ಅವನು ಲಂಕೆ ಕಟ್ಟಡನ ದಾಟ್ಕೊಂಡು ಬರೋದ್ ನೋಡಿ ಎಲ್ಲಾ ವಾನರು ಭಯ ಪಡ್ಕೊಂಡು ಒಂದಿಷ್ಟು ಜನ ಸಮುದ್ರದ ಹತ್ರ ಅಂದ್ರೆ ಸೇತುವೆ ಇವ್ರೇನ ನಿರ್ಮಾಣ ಮಾಡಿದ್ರು, ಇನ್ ವಾಪಸ್ ಹೋಗ್ಬಿಡೋಣ, ಇಂಥ ಮನುಷ್ಯನ ಎಲ್ಲೂ ನೋಡೇನೆ ಇಲ್ಲ, ಇಷ್ಟ ಉದ್ದ ಅಗ್ಲ ಇರೋ ಮನುಷ್ಯ, ಇವನ್ ಕಾಲ್ ತುಳಿತಕ್ಕೇನೆ ಸಿಕ್ಕು ನಾವು ಸತ್ ಹೋಗ್ಬಿಡ್ತೀವಿ ಅಂತ ಅರ್ಧ ಸೇತುವೆನೆ ದಾಟ್ಬಿಟ್ಟಿದ್ರಂತೆ. ಹಂಗೆ ಹಾರಿ 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 ಹೋಗ್ತಿದ್ರಂತೆ. ಅಂದ್ರೆ ಇವಾಗ ಒಬ್ಬೊಬ್ರು ಒಂದೊಂದ್ 10 ಯೋಜನ ಹಾರ್ತಾರಂದ್ರೆ ಹಾರ್ತಾ ಹೋಗಿ ಅವ್ರೇನು ಸೇತುವೆ ಕಟ್ಟಿರಲ್ಲ ಸಮುದ್ರದ ಮೇಲೆ, ಅರ್ಧ ಲಂಕೆಯಿಂದ ದೂರ ಓಡ್ ಹೋಗ್ತಿದ್ರಂತೆ ಎಲ್ರು ಭಯ ಪಟ್ಕೊಂಡು. ಬಟ್ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದು ಅಂಗದ ಹೇಳ್ತಾನಂತೆ, ನೋಡು ನಾವು ಓಡ್ ಹೋಗಕ್ಕೆ ರಾಕ್ಷಸರಲ್ಲ, ಧೈರ್ಯಗೆಡಕ್ಕೆ ಅಥವಾ ನಮಗೆ ಏನೋ ಸಾವು ಬರತ್ತೆ ಅಂತ ನಾವು ಇಷ್ಟು ಧೈರ್ಯಗೆಟ್ಟು ಓಡ್ ಹೋಗಕ್ಕೆ ನಮ್ಮ ರಾಜ ರಾವಣ ಅಲ್ಲ, ನಾವೆಲ್ರೂ ರಾಮನ ಸೇವೆ ಮಾಡಕಂತ ಬಂದಿದೀವಿ. ಅಂತ ಧರ್ಮಾರ್ಥನ್ ಸೇವೆ ಮಾಡ್ಬೇಕು ಅಂದ್ರೆ ದೇವ್ರ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ. ಅಂದ್ರೆ ಅದನ್ನ ನಾವು ಈ ರೀತಿ ಭಯ ಪಟ್ಕೊಂಡು ಓಡ್ ಹೋಗ್ಬಾರ್ದು, ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಅಲ್ಲಿ ಎಲ್ಲ ವಾನರು ಓಡ್ ಹೋಗ್ತಿದ್ರಲ್ಲ, ಹೋಗಿ ಎದುರ್ಸಿ ನಿಮ್ಮ ಪ್ರಾಣದ ರಕ್ಷೆನ ರಾಮ ಮಾಡ್ತಾನೆ, ಯಾರು ನಿಮ್ ಜೀವಕ್ ಭಯ ಪಡ್ಬೇಡಿ, ಹೋಗಿ ಎದುರ್ಸಿ ಅಂತ. ಇಲ್ಲಿ ನಾವ್ ಒಂದು ವಿಚಾರ ಮಾಡ್ತೀವಿ, ನಿಮ್ಮ ಪ್ರಾಣ ರಕ್ಷಣೆ ರಾಮ ಮಾಡ್ತಾನಂದ್ರೆ ಆ ಮನುಷ್ಯನ ಕಾಲ್ ತುಳಿತಕ್ಕೆ ಅಥವಾ ಅವನಿರೋ ಗಾತ್ರಕ್ಕೆ ಅಲ್ಲಿರೋರ್ಗೆಲ್ಲ ವಾನರ್ಗೂ ಗೊತ್ತಿತ್ತು ಯಾರು ಬದುಕಲ್ಲ ಅಂತ. ಅಂದ್ರೆ ಅವನ್ ಕಾಲ್ ತುಳಿತಕ್ಕೆ ಯಾರು ಬದುಕಲ್ಲ, ಅವನ್ ಕೈಯಲ್ಲಿ ಸಿಕ್ಕರೆ ಸದ್ ಹೋಗ್ತಾರೆ, ಕುಂಭಕರ್ಣನನ್ ಕೈಯಲ್ಲಿ ಸಿಕ್ತೆ ಅಂತ. ಆದ್ರೆ ಕೊನೆಯದಾಗಿ ನಿಮ್ಗೆ ಅರ್ಥ ಆಗತ್ತೆ, ಅಂದ್ರೆ ಇದು ಯುದ್ಧ ಕಾಂಡ ಮುಗಿಬೇಕಂದ್ರೆ ರಾಮನ್ ಕಡೆಯವರು ಯಾರೊಬ್ರು ಸತ್ತಿರಲ್ಲ, ಯಾರಿಗೊಬ್ಬರಿಗೂ ಏಟಾಗಿರಲ್ಲ.
ಅದಕ್ಕೆ ಎಲ್ಲ ಮುಂದೆ ಎಷ್ಟು ವಿಸ್ತಾರವಾಗಿ ಎಷ್ಟು ಚಂದವಾಗಿ ವಾಲ್ಮೀಕಿಗಳನ್ನ ಹೇಳಿದ್ದಾರೆ ಅಂದ್ರೆ ನಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾಕೆ ಅಂಗದ ನಿಮ್ಮೆಲ್ಲ ಪ್ರಾಣ ರಕ್ಷಣೆ ರಾಮ ಮಾಡ್ತಾನೆ ಅಂತ ಹೇಳಿದ್ದು ಅಂತ. ಸೊ ಅಂಗದ ಆ ರೀತಿ ಧೈರ್ಯ ತುಂಬಿದ ತಕ್ಷಣ ಎಲ್ಲಾ ವಾನರು ಅವ್ರ ಕೈಗೆ ಏನೇನ್ ಸಿಗತ್ತೆ ಅದನ್ನೆಲ್ಲ ಹೋಗಿ ಕುಂಭಕರ್ಣನ್ ಮೇಲೆ ಎಸಿತಾರೆ. ಆದ್ರೆ ಕುಂಭಕರ್ಣ ಮಾತ್ರ ಅವನ ಕೈಯಿಂದ ನೂರಾರು ಜನ ವಾನರ್ನ ಅವನ ಕೈಯಿಂದ ಎತ್ಕೊಂಡು ಅವ್ರನ್ನ ಕೈಯಲ್ಲೇ ಅಪ್ಪಚ್ಚಿ, ಇವಾಗ ನಾವ್ ಹೆಂಗೆ ಒಂದು ಸೊಳ್ಳೆ ಹೊಡಿಬೇಕಂದ್ರೆ ಪಟಾರ್ ಅಂತ ಹೊಡೆದ್ ಬಿಡ್ತೀವಿ, ಆ ರೀತಿ ಕೈಯಲ್ಲೇ ಹಿಡ್ದು ಅಪ್ಪಚ್ಚಿ, ಕಾಲು ತುಳಿದಕ್ಕೆ ಅಪ್ಪಚ್ಚಿ ಎಲ್ಲ ಅಲ್ಲಿ ಸತ್ತು ಗಾಯಗೊಂಡು ಬೀಳ್ತಿದ್ದಾರಂತೆ ಕುಂಭಕರ್ಣ ಬರ್ತಿರೋ ಇದಕ್ಕೆ. ಅಷ್ಟು ಇವಾಗ ನಮ್ಗೆ ಹೆಂಗೆ ಒಂದ್ ಆನೆ ನಮ್ ಮೇಲೆ ಕಾಲಿಟ್ರೆ ನಾವ್ ಹೆಂಗ್ ಬದುಕುಳಿಯಲ್ಲ, ಅಥವಾ ನಮ್ಗೆ ಹೆಂಗೆ ಕೈ ಕಾಲೆಲ್ಲ ಮುರಿದೋಗತ್ತೆ, ತಲೆ ಎಲ್ಲ ಒಡ್ದೋಗತ್ತೆ, ಹಂಗೆ ಅವಾಗಿನ ಕಾಲದಲ್ಲಿ ಕುಂಭಕರ್ಣ ಆ ಒಂದ್ ಆನೆಗಿನ್ನ ನೋಡಿದ್ರೆ ನಾವ್ ಏನ್ ಅನ್ಕೋತೀವಲ್ಲ ಅದ್ರ 1000 ಪಟ್ಟು ಕುಂಭಕರ್ಣ ಇದ್ದ ಅಂತಂದ್ರುನು ಅದ್ ತಪ್ಪಾಗಲ್ಲ ಅನ್ಸತ್ತೆ. ಆಮೇಲೆ ಇಲ್ಲೆಲ್ಲ ವಾನರು ಸಾಯ್ತಿರೋದ್ನ ನೋಡಿ ಸುಗ್ರೀವ ದೊಡ್ಡದೊಂದು ಬೆಟ್ಟ ತಗೊಂಡು ಹೋಗ್ತಾನೆ ಅವನ್ ಮೇಲೆ ಎಸಿಬೇಕು ಅಂತ. ಅವನ ಶಕ್ತಿ ಮೀರಿ ಎಷ್ಟು ವೇಟ್ನ ಅವನಿಗೆ ಎತ್ತಕ್ಕಾಗತ್ತೆ ಅಷ್ಟು ತೂಕದ ಒಂದ್ ಬೆಟ್ಟ ತಗೊಂಡ್ ಹೋಗಿ ಕುಂಭಕರ್ಣನ್ ಮೇಲೆ ಅವನ ಶಕ್ತಿ ಮೀರಿ ಅದನ್ನ ಹಾರಿ ಒಗಿತಾನಂತೆ. ಆದ್ರೆ ಅದು ಕುಂಭಕರ್ಣನ್ ದೇಹಕ್ ತಾಕಿ ಆ ಬೆಟ್ಟನೇ ಪುಡಿ ಪುಡಿಯಾಗಿ ಕೆಳಗಡೆ ಬೀಳತ್ತಂತೆ. ಅಂದ್ರೆ ಅಷ್ಟು ಎತ್ತರ, ಅಷ್ಟು ಗಟ್ಟಿ ಮನುಷ್ಯ. ಈ ರೀತಿ ಆಗ್ತಿರ್ಬೇಕಂದ್ರೆ ಸುಗ್ರೀವನ್ನ ಕುಂಭಕರ್ಣ ಹಿಡ್ಕೊಂಡು ಎಲ್ಲಾ ಶಕ್ತಿನೂ ಹಾಕಿ ಅವನ್ ಕೈಯಿಂದ ಒಂದು ಸುಗ್ರೀವನಿಗೆ ಪೆಟ್ಟು ಕೊಡ್ತಾನೆ. ಆ ಪೆಟ್ಟಿಗೆನೆ ಸುಗ್ರೀವ ಮೂರ್ಛೆ ತಪ್ಪಿ ಕೆಳಗಡೆ ಬಿದ್ದು ಹೋಗ್ತಾನೆ. ನೀನು ಕೆಳಗಡೆ ಬಿದ್ದಿರ್ತಾನಲ್ಲ ಸುಗ್ರೀವ, ಅದನ್ನ ಕುಂಭಕರ್ಣ ಅವನ್ ದೇಹನ ಎತ್ಕೊಂಡು ಲಂಕೆ ಕಡೆ ಹೋಗಕ್ ಸ್ಟಾರ್ಟ್ ಮಾಡ್ತಾನಂತೆ. ಇದನ್ನೆಲ್ಲ ಹನುಮಂತ ಸೂಕ್ಷ್ಮವಾಗಿ ನೋಡ್ತಿರ್ತಾನಂತೆ. ನಾನ್ ನಿನ್ನೆನೂ ಅದೇ ಹೇಳಿದ್ದು, ಹನುಮಂತ ಯಾರ್ದೇ ಜೊತೆ ಯುದ್ಧ ಮಾಡ್ಬೇಕಂದ್ರು ಅವನ ಲಕ್ಷ್ಯ ಇಡೀ ವಾನರ ಸೈನ್ಯ ಮೇಲೆ ಇರತ್ತಂತೆ. ಅದಕ್ಕೆ ಎಲ್ಲ ವಾನರು ಕುಂಭಕರ್ಣನ್ ಕಾಲ್ ಹಿಡಿದು ಎಳಿತಿರ್ತಾರಂತೆ, ಅಂದ್ರೆ ನಮ್ಮ ಒಡೆಯನ್ನ ಬಿಡು ಅವನ ಕರ್ಕೊಂಡ್ ಎಲ್ಲಿಗ್ ಹೋಗ್ತಿದ್ಯಾ ಅಂತ. ಆದ್ರೆ ಅವನ ಬೆರಳಿನ ಗಾತ್ರದ ಸೈಜು ಇಲ್ಲ ಈ ವಾನರು. ಅಂದ್ರೆ ಅಷ್ಟು ದೊಡ್ಡ ಮನುಷ್ಯ ಒಬ್ಬ ವಾನರ್ನ ಕರ್ಕೊಂಡು ಹೋಗ್ತಿರ್ತಾನೆ. ಯಾರೆಲ್ಲ ಅವನ್ ಕಾಲಿಗೆ ಕುಂಭಕರ್ಣನ್ ಕಾಲಿಗೆ ಹಿಡಿದು ಎಳಿತಿರ್ತಾರೆ ಅವ್ರನ್ನೆಲ್ಲ ಈಸಿಯಾಗಿ ಏನೋ ಹಗೂರವಾದ ವಸ್ತುನ ಬಿಸಾಕೋ ತರ ಕಾಲಲ್ಲಿ ಒತ್ಕೊಂಡು ಹೋಗ್ತಿರ್ತಾನೆ. ಇದನ್ನ ಹನುಮಂತ ನೋಡ್ತಾನೆ. ಹನುಮಂತ ಯೋಚನೆ ಮಾಡ್ತಾನೆ, ಸುಗ್ರೀವ ತಾನಾಗಿನೇ ಕುಂಭಕರ್ಣನ ಕೈಯಿಂದ ಎಸ್ಕೇಪ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ತುಂಬಾ ಸೂಕ್ಷ್ಮ ರೂಪ ಧರಿಸ್ತಾನಂತೆ. ಅಂದ್ರೆ ಒಂದ್ ಹೆಬ್ಬೆರಳನ್ ಗಾತ್ರಕ್ ಬಂದು ಕುಂಭಕರ್ಣನ ಹಿಂಬಾಲಿಸ್ತಾನಂತೆ. ಯಾಕಂದ್ರೆ ರಾಕ್ಷಸರು ಏನ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಇಲ್ಲಿ ನೋಡಿದ್ರೆ ಅಂಗದ ಬೇರೆ ಹೇಳಿತಾನೆ ಎಲ್ಲಾ ವಾನರ ರಕ್ಷಣೆನು ರಾಮಚಂದ್ರ ಮಾಡ್ತಾನೆ ಅಂತ. ಈಗ ಅಲ್ಲಿ ವಾನರ ಒಡೆಯ ಸುಗ್ರೀವನ್ನೇ ಕರ್ಕೊಂಡು ಅವನು ಲಂಕೆ ಕಡೆ ಹೋಗ್ತಿರ್ತಾನೆ ಕುಂಭಕರ್ಣ. ಹಾಗಾಗಿ ಹನುಮಂತ ಅವನ ಹಿಂಬಾಲಿಸ್ತಾನಂತೆ. ಒಂದು ಬೆರಳಿನ ಗಾತ್ರಕ್ ಬರ್ತಾನಂತೆ ಹನುಮಂತ, ಬಂದು ಕುಂಭಕರ್ಣನ ಹಿಂಬಾಲಿಸ್ತಾನಂತೆ. ಎಲ್ಲಾ ರಾಕ್ಷಸರಿಗೂ ಖುಷಿ ಆಗತ್ತೆ. ಇಲ್ಲಿವರೆಗೂ ಬರೀ ರಾಕ್ಷಸರು ಸೋತ್ಲೇ ಕಂಡಿದ್ರು, ಎಲ್ಲ ಸತ್ತ ಸುದ್ದಿನೇ ಕೇಳ್ತಿದ್ರು. ಎಂತ ದೊಡ್ಡ ರಾಕ್ಷಸರು ಹೋದ್ರುನು ಎಲ್ಲಾ ಶಿವನ್ ವರ ಬ್ರಹ್ಮನ್ ವರದಿಂದ ಪಡ್ದು, ಅಂದ್ರೆ ಬ್ರಹ್ಮನ್ ವರ ಶಿವನ್ ವರ ಪಡ್ದು ಸಾವೇ ಬರಲ್ಲ ಅನ್ನುವಂತ ವರನ ಪಡೆದ್ರುನು ಎಲ್ರು ರಾಮನ್ ಕೈಯಲ್ಲಿ, ಹನುಮಂತನ ಕೈಯಲ್ಲಿ, ಅಂಗದ ಕೈಯಿಂದ, ವಿಭೀಷಣ ಕೈಯಿಂದ ಸತ್ತೋಗಿದ್ರು. ಇವಾಗ ಕುಂಭಕರ್ಣ ಸುಗ್ರೀವನ ಕರ್ಕೊಂಡು ಹೋಗ್ತಿದ್ದಾನೆ, ಇವನಾದ್ರೂ ಇಟ್ಕೊಂಡು ನಾವ್ ಆಟ ಆಡಿಸ್ಬೋದು ಅನ್ನೋ ಯೋಚನೆಯಲ್ಲಿ ಅವ್ರಿಗೆಲ್ಲ ತುಂಬಾ ಖುಷಿ ಆಗತ್ತಂತೆ. ಹೋಗಿ ರಾವಣನಿಗೆ ಹೇಳ್ತಾರಂತೆ ಸುಗ್ರೀವನ್ನ ಕೊಂದು ಕರ್ಕೊಂಡ್ ಬರ್ತಿದ್ದಾನೆ ಕುಂಭಕರ್ಣ ಅಂತ. ರಾವಣ ನನ್ನ ತಮ್ಮ ತುಂಬಾ ಶಕ್ತಿವಂತ, ನನಗ್ ತುಂಬಾ ನಂಬಿಕೆ ಇತ್ತು, ಬಲೆ ಅಂತಾರಂತೆ ರಾವಣ. ಹಾಗೆ ಆದೇಶ ಮಾಡ್ತಾನಂತೆ ಪನ್ನೀರ್ ಚೆಲ್ಲಿ ಅವ್ರ ಮೇಲೆ ಅಂತ. ಪನ್ನೀರ್ ಚೆಲ್ಲಿ ಅಂತ ಏನ್ ಆದೇಶ ಮಾಡಿದ, ಇದೇ ರಾಕ್ಷಸರ್ದು ಇದೇ ಸಣ್ಣ ಬುದ್ಧಿ, ಅವ್ರಿಗೆ ಏನು ಬುದ್ಧಿನೇ ಇಲ್ಲ ಅಂತ ಹೇಳ್ಬೋದು. ನಾವೆಲ್ಲ ಕೇಳ್ತೀವಲ್ಲ ಅರ್ಲಿ ಸೆಲೆಬ್ರೇಷನ್ ಮಾಡ್ಬಾರ್ದು ಅಂತ. ಸೊ ಪನ್ನೀರ್ ಚೆಲ್ಲಿ ಅಂತ ಹೇಳ್ತಾರೆ. ಇವಾಗ ಸಾಮಾನ್ಯ ಮನುಷ್ಯ ಆದ್ರೆ ಏನೋ 4 ಹನಿ ಈ ತರ ಚಿಪ್ಪಡಿಸಿದ್ರೆ ಓಕೆ.
ಬಟ್ ಅಷ್ಟು ದೊಡ್ಡ ಮನುಷ್ಯಂಗೆ 4 ಹನಿ ಎಲ್ಲಿಂದ ತಾಗತ್ತೆ? ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಕೊಡಪಾನ ಬಕೀಟ್ ತಗೊಂಡು ಕುಂಭಕರ್ಣನ್ ಮೇಲೆ ಎರಚ್ತಿರ್ತಾರಂತೆ ಪನ್ನೀರನ್ನ ಖುಷಿಯಿಂದ ಸಂತೋಷದಿಂದ. ಅದ್ರಲ್ಲಿ ಒಂದು ಕೊಡಪಾನದ ನೀರು ಸುಗ್ರೀವನ್ ಮೇಲೆ ಬೀಳತ್ತೆ. ಸುಗ್ರೀವನಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದ ತಕ್ಷಣ ನಾನ್ ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಇದನ್ನೇ ಮಾಡೋದವ್ರು. ಸುಮ್ನೆ ಕರ್ಕೊಂಡೋಗಿ ಏನೋ ಆಟ ಆಡ್ಸಿ ಏನೋ ಉಪಾಯ ಮಾಡ್ಬೋದಿತ್ತ? ಆ ಪನ್ನೀರ್ ಚೆಲ್ಲಿ ಅರ್ಲಿ ಸೆಲೆಬ್ರೇಷನ್ ಮಾಡಿನೇ ಸಿಕ್ಕಾಕೊಂಡಿದ್ದು. ಮತ್ತೆ ಏನು ಕಷ್ಟದ ಮೇಲೆ ಕಷ್ಟ ತಾವೇ ಪಡ್ಕೊಂಡಿದ್ದದ್ನ. ಸುಗ್ರೀವನಿಗೆ ಎಚ್ಚರ ಆಗತ್ತೆ, ಪನ್ನೀರೆಲ್ಲ ಅವನ ಮೇಲೆ ಬೀಳತ್ತಲ್ಲ. ಎಚ್ಚರ ಆಗಿ ಚಂಗಂತ ಹಾರಿ ಆ ಕುಂಭಕರ್ಣನ ಕಿವಿ ಹತ್ರ ಹೋಗ್ತಾನೆ. ಕಿವಿ ಹತ್ರ ಹೋಗಿ ಗುಯ್ 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 ಅಂತ ಶಬ್ದ ಮಾಡೋದು, ಅವನ ಕಿವಿಯಲ್ಲಿ ಬಾಲನ ಹಾಕೋದು, ಈ ರೀತಿ ಎಲ್ಲ ಚೇಷ್ಟೆ ಮಾಡ್ತಾನೆ. ಕುಂಭಕರ್ಣಿಗೆ ಕೋಪ ಬಂದು ಈ ಕಪಿ ಎಚ್ಚರ ಆಗ್ಬಿಡ್ತು, ಈ ಕಪಿಗೆ ಪ್ರಜ್ಞೆ ಬಂದ್ಬಿಡ್ತು ಅಂತ ಅವನ್ ಕಿವಿಗೆ ಜೋರಾಗಿ ಹೊಡ್ಕೋತಾರಂತೆ. ಅಂದ್ರೆ ಕಪಿಗೆ ಹೊಡಿಬೇಕು ಅಂತ, ಸುಗ್ರೀವನಿಗೆ ಹೊಡಿಬೇಕು ಅಂತ, ಅದು ಅವನ್ ಕಿವಿಗೆ ತಾಕ್ಬಿಡತ್ತೆ. ಯಾಕಂದ್ರೆ ಇನ್ನೇನ್ ಪೆಟ್ ಬೀಳತ್ತೆ ಅಂದಾಗ, ಇವಾಗ ನಾವು ನೊಣ ಸೊಳ್ಳೆ ಎಲ್ಲ ಹೊಡಿಬೇಕಂದ್ರೆ ತುಂಬಾ ನಿಧಾನಕ್ಕೆ ಹೋಗಿ ಹೊಡಿಬೇಕು ಅನ್ನೋಷ್ಟ್ರಲ್ಲಿ ಅದ್ ಹಾರೋಗ್ಬಿಡತ್ತಲ್ಲ. ಆ ರೀತಿ ಸುಗ್ರೀವ ಮತ್ತೆ ಅವನ್ ಮೂಗ್ ಮೇಲೆ ಬಂದ್ ಕೂತ್ಕೊಂಡು ಅವನ್ ಮೂಗ್ ಹತ್ರ ಕೆರೆಯೋದು, ಉಗ್ರಿಂದ ಕೆರೆಯೋದು, ಬಾಲದಿಂದ ಮೂಗಿಗೆಲ್ಲ ಕಣ್ಣಿಗೆಲ್ಲ ಕಷ್ಟ ಮಾಡೋದು, ಹಂಗೆಲ್ಲ ಮಾಡ್ಬೇಕಂದ್ರೆ ಮತ್ತೆ ಕುಂಭಕರ್ಣ ಇವನು ನನ್ ಮೂಗ್ ಮೇಲೆ ಬಂದ್ ಕೂತ್ಕೊಂಡಿದ್ದಾನೆ ಅಂತ ಮೂಗಿನ ಹತ್ರ ಹೊಡಿಬೇಕು ಅಂತಂದ್ರೆ ಮತ್ತೆ ಅಲ್ಲಿಂದ ಚಂಗಂತ ಹಾರಿ ಕಾಲ್ ಹತ್ರ ಹೋಗೋದು, ಈ ರೀತಿ ಮಾಡ್ತಾನಂತೆ. ಮತ್ತೆ ಕುಂಭಕರ್ಣನ್ ಮೂಗಿಗೆ ತನ್ನನ್ ತಾನೇ ಗಾಯ ಮಾಡ್ಕೋತಿದ್ದಾನೆ, ಪೆಟ್ ಮಾಡ್ಕೋತಿದ್ದಾನೆ. ಕಾಲ್ ಹತ್ರ ಹೋಗಿ ಅವ್ನ್ ಕಾಲ್ನ ಕೆರೆಯೋದು, ಅವನ್ ಬಾಲದಿಂದ ಕಾಲಿಗೆ ಜೋರಾಗಿ ಬಡಿಯೋದು, ಈ ರೀತಿ ಎಲ್ಲ ಮಾಡ್ತಿರ್ತಾನಂತೆ ಕುಂಭಕರ್ಣ. ಈ ಕಪಿನ ತಡೆಯಕ್ಕಾಗಲ್ಲ. ಅಂದ್ರೆ ಈ ರೀತಿ ನಾನೇನೋ ಹೊಡಿಬೇಕು, ಸಾಯಿಸ್ಬೇಕು ಅಂತ ಅವ್ರೆ, ಇವ್ನ್ ಮತ್ತೆ ತಿರುಗಿಸಿ ಆ ಪೆಟ್ಟನ್ನ ಏಟ್ನ ನಂಗೆ ಕೊಡ್ತಿದ್ದಾನೆ, ಏನಾದ್ರೂ ಮಾಡ್ಬೇಕು ಅಂತ ಸುಗ್ರೀವನ ಕಾಲಲ್ಲಿ ಅವನೇನ್ ಇದು ಮಾಡ್ತಿರ್ತಾನೆ ಕಾಲಿಂದ ಬಿಸಾಕ್ತಾನೆ. ಸುಗ್ರೀವ ಸ್ವಲ್ಪ ದೂರ ಹೋಗಿ ನಿಂತ್ಕೋತಾನೆ. ಅವನ ಹತ್ರ ಒಂದ್ ಪರಿಗಾಯ ಇರತ್ತೆ, ಅದು ಆಯುಧ, ಪರಿಗಾಯುಧ ಅಂತ ತುಂಬಾ ಶಕ್ತಿ ಇರೋದು. ಇದನ್ನೆಲ್ಲ ಹನುಮಂತ ನೋಡ್ತಿರ್ತಾನೆ, ಸುಮ್ನೆ ಮೌನವಾಗಿ ನೋಡ್ತಿರ್ತಾನೆ. ಯಾವಾಗಾದ್ರೂ ಇವನಿಗೆ ಆಗಲ್ಲ ಅಂದಾಗ ನಾನ್ ಹೋಗಿ ಅವನಿಗೆ ಸಹಾಯ ಮಾಡ್ಬೇಕು, ಯಾಕಂದ್ರೆ ಹನುಮಂತನಿಗೆ ಒಡೆಯ ಸುಗ್ರೀವ ಅಲ್ಲ. ಹಾಗಾಗಿ ಕುಂಭಕರ್ಣ ಇನ್ನೇನ್ ಆ ಪರಿಗಾಯನ ಸುಗ್ರೀವನ್ ಮೇಲೆ ಎಸಿಬೇಕು ಅಂದಾಗ ಹನುಮಂತನಿಗೆ ಗೊತ್ತಾಗತ್ತೆ ಈ ಪರಿಗಾಯದ ಶಕ್ತಿನ ತಡೆಯುವಷ್ಟು ಶಕ್ತಿ ಸುಗ್ರೀವನಲ್ಲಿ ಇಲ್ಲ ಅಂತ. ಮಧ್ಯೆ ಅವನೇನ್ ಆ ಆಯುಧನ ಎಸಿತಾನೆ ಸುಗ್ರೀವನ್ ಮೇಲೆ, ಹನುಮಂತ ಮಧ್ಯೆ ಹೋಗಿ ಅವನು ಎದೆನ ಕೊಟ್ಟು ನಿಂದಿರ್ತಾನೆ. ಆ ಪರಿಗಾಯನೇ ಅಂದ್ರೆ ಆ ಆಯುಧನೇ ಪುಡಿ ಪುಡಿಯಾಗಿ ಕೆಳಗೆ ಉಳ್ಳತ್ತೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ಹನುಮಂತಂದು ವಜ್ರ ದೇಹ ಅಂತ. ಹಾಗಾಗಿ ಆ ಆಯುಧದಿಂದ ಹನುಮಂತನಿಗೆ ಯಾವುದೇ ರೀತಿಯಾದಂತ ಕಷ್ಟ ಆಗಲ್ಲ. ಆಗ ಹನುಮಂತ ಮಧ್ಯೆ ಬಂದಿರೋದ್ ನೋಡಿ ಕುಂಭಕರ್ಣ ಕೋಪ ಬರತ್ತೆ. ಒಂದ್ ಕಪಿ ಕಾಟನೇ ತಡಿಯಕ್ ಆಗ್ತಿಲ್ಲ, ಮಧ್ಯೆ ಇನ್ನೊಂದು ಕಪಿ ಬಂತಲ್ಲ ಅಂತ ಹನುಮಂತನಿಗೆ ಕೋಪ ಬರತ್ತೆ. ಕೋಪ ಬಂದು ಶಕ್ತಿ ಹಾಕಿ ಹನುಮಂತನಿಗೆ ಒಂದ್ ಏಟು ಕೊಡ್ತಾನಂತೆ ಕುಂಭಕರ್ಣ. ಹನುಮಂತ ಜೋರಾಗಿ ಬೊಬ್ಬೆ ಇಡ್ತಾನೆ. ಬೊಬ್ಬೆ ಇಟ್ಟು ಅವಾಗ್ಲೇ ರಾವಣ ಕೊಟ್ಟಿದ್ ಒಂದ್ ಬಾಕಿ ಇದೆ, ಇವಾಗ ಕುಂಭಕರ್ಣ ಒಂದ್ ಕೊಟ್ಟ ಹನುಮಂತನಿಗೆ. ಹನುಮಂತ ತನ್ನೆಲ್ಲಾ ಶಕ್ತಿನೂ ಹಾಕಿ ಕುಂಭಕರ್ಣನಿಗೆ ನಿಧಾನವಾಗಿ ಒಂದು ಪೆಟ್ ಕೊಡ್ತಾನಂತೆ. ಕುಂಭಕರ್ಣ ಪ್ರಜ್ಞೆ ತಪ್ಪಿ ಬೀಳ್ತಾನಂತೆ. ಅಂದ್ರೆ ಇಲ್ಲಿ ಗಾತ್ರ ಎಷ್ಟೇ ದೊಡ್ಡದಿರ್ಬೋದು, ಶಕ್ತಿ ಪರಾಕ್ರಮ ಯಾರ ಹತ್ರ ಜಾಸ್ತಿ ಇದೆ ಅಂದ್ರೆ ಅದು ನಮ್ಮ ಹನುಮಂತ ದೇವ್ರ ಹತ್ರನೇ ಜಾಸ್ತಿ ಇದೆ. ಅವನು ಜೋರಾಗಿ ಮುಷ್ಟಿಯಿಂದ ಹೊಡೆದ, ಇವನು ನಿಧಾನವಾಗಿ ಮುಷ್ಟಿಯಿಂದ ಹೊಡೆದಿದ್ದಕ್ಕೇನೆ ಕುಂಭಕರ್ಣ ತಲೆ ತಿರುಗಿ ಕೆಳಗಡೆ ಬಿದ್ದ. ಅವಾಗ ಹನುಮಂತ ಯೋಚನೆ ಮಾಡ್ತಾನೆ, ಇವನ ನಾನು ಸುಲಭವಾಗಿ ಸಂಹಾರ ಮಾಡ್ಬೋದು, ಆದ್ರೆ ರಾವಣನ್ನ ಕುಂಭಕರ್ಣನ್ನ ಸಂಹಾರ ಮಾಡಿದ ಕೀರ್ತಿ ರಾಮನ್ಗೆ ಸಲ್ಬೇಕು. ಯಾಕಂದ್ರೆ ಒಡೆಯ ಆದವನು ಆ ಕೀರ್ತಿನ ಆ ಸಂತೋಷನ ಅನುಭವಿಸ್ಬೇಕು. ಆ ಕೀರ್ತಿನ ನಾನ್ ಕಿತ್ಕೋಬಾರ್ದು. ನಾನ್ ಇವನ್ನ ಸಾಯಿಸಿದ್ರೆ ಖಂಡಿತವಾಗೂ ರಾಮ ಖುಷಿ ಪಡ್ತಾನೆ, ಲಕ್ಷ್ಮಣ ಖುಷಿ ಪಡ್ತಾನೆ, ಸುಗ್ರೀವನು ಖುಷಿ ಪಡ್ತಾನೆ. ಆದ್ರೆ ಆ ಕೀರ್ತಿ ಎಲ್ಲ ಆ ಯಶಸ್ಸೆಲ್ಲ ರಾಮಚಂದ್ರಗೆ ಸಿಗ್ಲಿ ಅಂತ ಸುಗ್ರೀವನ್ನ ಅಲ್ಲಿ ವಾಪಸ್ ಮತ್ತೆ ಯುದ್ಧ ಭೂಮಿಗೆ ಕರ್ಕೊಂಡ್ ಬರ್ತಾನೆ. ಈ ರೀತಿ ಕರ್ಕೊಂಡ್ ಬರ್ಬೇಕಂದ್ರೆ ಅಲ್ಲಿರುವಂತ ರಾಕ್ಷಸರು ಮತ್ತೆ ಎಲ್ಲಾ ಕುಂಭಕರ್ಣಂಗೆ ಎಚ್ಚರ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಕುಂಭಕರ್ಣಂಗೆ ಎಚ್ಚರ ಆಗತ್ತೆ, ಈ ಸಾರಿ ನಾನು ನೇರವಾಗಿ ರಾಮನ್ ಜೊತೆನೇ ಯುದ್ಧ ಮಾಡ್ತೀನಿ ಅಂತ ರಾಮಚಂದ್ರನ್ ಹತ್ರ ಬರ್ತಾನೆ. ರಾಮಚಂದ್ರ ಹೆಚ್ಚಿಗೆ ಸಮಯ ತಗೊಳ್ಳಾರ್ದೆ
ಬೇರೆ ಎಲ್ಲ ರಾಕ್ಷಸರನ್ನ ಖರ, ದೂಷ ಅವ್ರನ್ನೆಲ್ಲ ಹೆಂಗೆ ಸಂಹಾರ ಮಾಡಿದ. ಆದ್ರೆ ಅವರಿಗೆ ಸ್ವಲ್ಪ ಕಡಿಮೆ ಎಫರ್ಟ್ಸ್ ಹಾಕಿದ್ದ ಅನ್ಸುತ್ತೆ ರಾಮಚಂದ್ರ. ಜಾಸ್ತಿ ಯೋಚನೆ ಮಾಡದೆ ವಾಯುವಾಸ್ತ್ರನ ಹೂಡಿ ಕುಂಭಕರ್ಣನ ಎರಡೂ ತೋಳುಗಳಿಗೆ ಗುರಿಯಿಟ್ಟು ಬಿಡ್ತಾನಂತೆ. ಆ ಬಾಣಗಳು ಕುಂಭಕರ್ಣನ ತೋಳುಗಳನ್ನ ಕತ್ತರಿಸಿ ಸೀದಾ ಸಮುದ್ರಕ್ಕೆ ತಗೊಂಡೋಗಿ ಹಾಕ್ತಾವಂತೆ. ಯಾಕಂದ್ರೆ ನಾನ್ ಮುಂಚೆನೆ ಹೇಳಿದ್ದೆ, ಬ್ರಹ್ಮನ್ ಶಾಪದಿಂದ ಅವನ ಗಾತ್ರ, ಅವನ ಉದ್ದ ಸ್ವಲ್ಪ ಕುಗ್ಗಿದೆ. ಆದ್ರೆ ಅವನ್ ಸಾಯ್ಬೇಕಂದ್ರೆ ಯಥಾಸ್ಥಿತಿ ಅರ್ಧ ಭೂಮಂಡಲನೇ ಅವ್ನ್ ವ್ಯಾಪಿಸುವಷ್ಟು ಅವನ್ ಗಾತ್ರ ಇತ್ತಂತೆ. ಹಾಗಾಗಿ ಅವನ್ ಸಾಯ್ಬೇಕಂದ್ರೆ ಅವನ ಕೈ, ಕಾಲು, ದೇಹ ಎಲ್ಲಾನು ಗಾತ್ರ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೆ ರಾಮ ಆ ವಾಯು ಅಸ್ತ್ರದಿಂದ ಅವನ್ ತೋಳುಗಳಿಗೆ ಏನ್ ಗುರಿ ಇಡ್ತಾನಲ್ಲ, ಅವು ಕಟ್ಟಾಗಿ ಸೀದಾ ಸಮುದ್ರಕ್ಕೆ ಹೋಗಿ ಬೀಳ್ತಾವಂತೆ. ಹಾಗೆ ಅರ್ಧ ಚಂದ್ರಾಕಾರದ ಎರಡು ಬಾಣಗಳನ್ನ ಹೂಡ್ತಾನಂತೆ, ಅವನ ಕಾಲುಗಳಿಗೆ ಬಿಡ್ತಾನಂತೆ. ಆಮೇಲೆ ಇನ್ನೊಂದು ಬಾಣ ಹೂಡಿ ಅವನ ಹೊಟ್ಟೆಗೆ ಬಿಡ್ತಾನಂತೆ, ಇನ್ನೊಂದ್ ಬಾಣ ಹೂಡಿ ಅವನ ಎದೆಗೆ ಬಿಡ್ತಾನಂತೆ. ಹೀಗೆ ಕುಂಭಕರ್ಣ ಸಾಯ್ತಾನೆ. ಈ ಸುದ್ದಿ ಕೇಳಿ ರಾವಣ ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ಯಾಕಂದ್ರೆ ಸ್ವಂತ ತಮ್ಮ ಅಲ್ವಾ ರಾವಣ. ಈ ಸೋಲಿನ ಮೇಲೆ ಸೋಲು, ನನ್ಗೆ ನಂಬಿಕೆ ಅಂತ, ಕೊನೆಯದಾಗಿ ನನ್ ನಂಬಿಕೆ ಅಂತ ಉಳ್ದಿರೋದು ಕುಂಭಕರ್ಣ ಮಾತ್ರ. ಇವಾಗ ಅವನೂ ಕಳ್ಕೊಂಡೆ ನಾನು. ಆ ರಾಮಚಂದ್ರ ಎಷ್ಟು ಪರಾಕ್ರಮ ಇರ್ಬೋದು, ಇಂಥ ಕುಂಭಕರ್ಣನ ಇಷ್ಟು ಸುಲಭವಾಗಿ ಸಾಯಿಸಿದಾನಂದ್ರೆ ವಿಭೀಷಣನೇ ಪುಣ್ಯಾತ್ಮ, ಅವನೇ ಧರ್ಮಾತ್ಮ. ಹೋಗಿ ರಾಮನ್ನ ಸೇರಿ ಅವನ್ ಜೀವನ ಉಳಿಸ್ಕೊಂಡ, ಚಿರಂಜೀವಿನೂ ಆದ ಅಂತ ಇಲ್ಲಿ ವಿಭೀಷಣನ ಹೊಗಳ್ತಾ ಕುಂಭಕರ್ಣ ಸತ್ತಿರೋದ್ ಬಗ್ಗೆ ಅಳ್ತಾ ಬಿಕ್ಸಿ ಅಳ್ತಾ ಕೂತಿದ್ದಾನೆ. ಇಷ್ಟಾದ್ಮೇಲೂನು ಸೀತೆನ ಒಪ್ಸಿದ್ರೆ ರಾವಣ ಬದುಕ್ತಿದ್ದ. ಇವಾಗ್ಲೂನು ಸೀತೆನ ಒಪ್ಸಕ್ ತಯಾರಿಲ್ಲ, ವಿಭೀಷಣ್ಗೆ ರಾಜ್ಯ ಬಿಟ್ಕೊಡಕ್ ತಯಾರಿಲ್ಲ, ಅಂದ್ರೆ ರಾಜ್ಯದೊಳಗ್ ಸೇರಿಸ್ಕೊಳಕ್ ತಯಾರಿಲ್ಲ. ಏನೋ ನಾನ್ ಗೆಲ್ತೀನಿ ಅಥವಾ ಇವ್ರೆಲ್ಲಕ್ಕಿಂತ ನಾನೇ ಶಕ್ತಿವಂತ ಅನ್ನೋ ಗರ್ವ, ಅಹಂಕಾರ ಇನ್ನೂ ರಾವಣನಲ್ಲಿದೆ. ಸೊ ಅದನ್ನು ನಾಳೆ ದಿನ ರಾಮಚಂದ್ರ ಸಂಹಾರ ಮಾಡ್ತಾನೆ. ಮುಂದೆ ಏನಾಗತ್ತೆ, ಮುಂದೆ ಯಾರು ಬರ್ತಾರೆ ಅಂತ ನಾಳೆ ದಿನ ಮತ್ತೆ ರಾಮಾಯಣ ಓದ್ಬಿಟ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ. ನಮ್ಮೆಲ್ಲರ ಮೇಲೆ ರಾಮಚಂದ್ರನ ಆಶೀರ್ವಾದ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.